ಕಾರ್ಮಿಕರೇ ಒಂದಾಗಿ, ಕಾರ್ಮಿಕರೇ ಒಂದಾಗಿ, ಅಂಗನವಾಡಿ ನೌಕರರ ಹೋರಾಟ ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. ಅಂಗನವಾಡಿ ನೌಕರರ ರಾಜ್ಯ ಮಟ್ಟದ ಹೋರಾಟ ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. ಆರನೇ ಗ್ಯಾರಂಟಿ ಯೋಜನೆ ಜಾರಿ ಮಾಡದ ಸರ್ಕಾರಕ್ಕೆ, ಆರನೇ ಗ್ಯಾರಂಟಿ ಕನಿಷ್ಠ ವೇತನ ಜಾರಿ ಮಾಡದ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಕಾರ್ಮಿಕರ ಹೋರಾಟ ಚಿರಾಯುವಾಗಲಿ, ಚಿರಾಯುವಾಗಲಿ. ಕಾರ್ಮಿಕರ ಹೋರಾಟ ಚಿರಾಯುವಾಗಲಿ, ಚಿರಾಯುವಾಗಲಿ. 2011ರಿಂದ ನಿವೃತ್ತಿಯಾದ ಎಲ್ಲ ಅಂಗನವಾಡಿ ನೌಕರರಿಗೆ ಗ್ರಾಚ್ಯುಟಿ ನೀಡಲೇಬೇಕು, ನೀಡಲೇಬೇಕು. ಅಂಗನವಾಡಿ ನೌಕರರನ್ನು ಸಿ ಮತ್ತು ಡಿ ಗ್ರೂಪ್ ನೌಕರರೆಂದು ಪರಿಗಣಿಸಿ, ಪರಿಗಣಿಸಿ. ಚುನಾವಣೆ ಭರವಸೆಯಂತೆ ಅಂಗನವಾಡಿ ನೌಕರರಿಗೆ ಗೌರವವನ್ನು ಹೆಚ್ಚಿಸಿ, ಹೆಚ್ಚಿಸಿ. ಅಂಗನವಾಡಿ ನೌಕರರೇ ಒಂದಾಗಿ, ಅಂಗನವಾಡಿ ನೌಕರರೇ ಒಂದಾಗಿ. ಘೋಷಣೆ ಮಾಡಿದವರು ಈ 6ನೇ ಗ್ಯಾರಂಟಿ ನಾವೇನಾದ್ರು ಪ್ರಶ್ನೆ ಮಾಡಕ್ ಹೋದ್ರೆ ಈ 6ನೇ ಗ್ಯಾರಂಟಿ ಎಲ್ಲಿ ಮಾಡಿವಿ ಅಂತ ಪ್ರಶ್ನೆ ಮಾಡಿ ಎಷ್ಟೋ ಸರಿ ಪ್ರಶ್ನೆ ಮಾಡಿದ್ದಾರೆ. ಇದನ್ನ ಈ ಪ್ರಣಾಳಿಕೆಯಲ್ಲಿ 6 ಗ್ಯಾರಂಟಿ ಇಲ್ಲ, 5 ಗ್ಯಾರಂಟಿಗಳು ಮಾತ್ರ ಹೇಳಿದಂತ ಸರ್ಕಾರದವರು ಮೊನ್ನೆ ತಾನೇ ಮೊನ್ನೆ ಬಿಜಾಪುರದಾಗಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದು ಸಕ್ಸಸ್ಫುಲ್ ಒಂದು ಕಾರ್ಯಕ್ರಮಕ್ಕೆ ನಾವು ಹೋದಾಗ ಇದೇ ಮುದ್ದೆಬಾಳದ MLA ಒಂದು ಮಾತು ಹೇಳಿದ್ರು, ಇಲ್ಲಿ ಬರ್ತಕ್ಕಂತ ಎಲ್ಲಾ ಗೃಹಲಕ್ಷ್ಮಿಯವರು ಏನಿದ್ರು ಗೃಹದಲ್ಲಿ ಯಾರು ದುಡ್ಡು ತಗೋತಾ ಇದಾರ ಎಲ್ಲರೂ ಕರ್ಕೊಂಡ್ಬಂದು ಆ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ ಯಾರು ಬರ್ತಾರ್ರಿ? 400-500 ರೂಪಾಯಿ ಪಗಾರ ತಗೊಂಡ್ಬಂದು ಇವ್ರು 2,000 ರೂಪಾಯಿ ಹಾಕಿದ್ದು ದುಡ್ಡು ಯಾರು ಬರಲ್ಲ. ಅಲ್ಲಿ ಬರ್ತಕ್ಕಂಥ ಎಲ್ಲರೂ ಕಾರ್ಯಕರ್ತರಂತ ಅವ್ರು ಮನಗಂಡವ್ರು ಒಂದು ಮಾತು ಹೇಳಿದ್ರು, ನಾವು 6ನೇ ಗ್ಯಾರಂಟಿ ಒಂದು ಯೋಜನೆ ನಾವು ಏನಾದ್ರೂ ಈ ಸದ ಘೋಷಣೆ ಮಾಡಿದ್ರೆ ರಾತ್ರಿ ಸಂಜೆವರೆಗೆ ಇವ್ರು ಕುಂದಿರ್ತಾರ ಅಂತ. ಅಲ್ಲ ಸ್ವಾಮಿ, ನಿಮ್ಮವರೇ ಒಬ್ರು ಗ್ಯಾರಂಟಿ ಯೋಜನೆ ಪ್ರಣಾಳಿಕೆ ಇಲ್ಲ ನಾವು ಮಾಡಿಲ್ಲ ಅಂತ ಹೇಳ್ತೀರಿ, ಮತ್ತೊಬ್ರು ಮಾಡಿರ ಅಂತ ಹೇಳ್ತೀರಿ. ನಿಮ್ಮ ಸತ್ಯಗಳು ವಿಮರ್ಶೆ ನೀವು ಮಾಡ್ಕೋಬೇಕಂತ ನಾನು ಹೇಳ್ಕೊತಾ ಇದ್ದೀನಿ. ಇವಾಗ ಎಲ್ಲಿದೆ ಸತ್ಯ ನಿಮ್ಮಲ್ಲಿ? ಹೆಣ್ಣು ಮಕ್ಕಳಿಗೆ ಎಷ್ಟೊಂದು ಪೂಜೆ ಭಾವನೆ ಕಾಣ್ತೀರಿ, ಎಲ್ಲೋ ಮಳೆ ಬರ್ತಾನೆ ಬಾಗಿನ ಅರ್ಪಿಸಕ್ ಹೋಗ್ತೀರಿ, ನದಿಗಳಿಗೆ ಹೆಣ್ಣು ಮಕ್ಕಳ ಹೆಸರು ಇಡಕ್ ಹೋಗ್ತೀರಿ. ನಿಮ್ಮ ಯೋಜನೆಗೆ ಎಲ್ಲಾ ಯೋಜನೆ ಪಾಪ 50 ವರ್ಷದಿಂದ ಡ್ಯೂಟಿ ಮಾಡ್ತಾ ಇದಾರಲ್ವಾ, ಅವರು ಮೋಸ್ಟ್ಲಿ ಅಂದ್ರೆ 10-5 ಸಾವಿರನಾಗೆ ದುಡ್ದಾರ. ಬಟ್ ಈಗ 10 ಬರ್ತಾವ, 10-12 ಬರ್ತಾವ. ಸರ್ಕಾರ 15 ಮಾಡ್ತೀವಿ ಅಂದಾರಲ್ಲ, ಅಷ್ಟು ಮಾಡ್ಲೇಬೇಕು. ಯಾಕಂದ್ರೆ ಹೆಣ್ಮಕ್ಳಿಗೆ ದಾರಿಗೆ ಬಂದ್ರೆ ಯಾರು ಇಜ್ಜತೆ ಮಾಡಲ್ಲ. ತನ್ನ ಮನೆದ್ ಇಟ್ಕೊಂಡು ಹೇಳ್ತಾ ಇರ್ತೀನಿ, ಯಾವ ಇಜ್ಜತ್ ಮಾಡಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸರ್ಕಾರ ಹೆಣ್ಮಕ್ಳಿಗೋಸ್ಕರ ಈ ಅಂಗನವಾಡಿ ನೌಕರ ಸಲುವಾಗಿ ಯಾರಾದ್ರೂ ಸಹಾಯ ಮಾಡ್ಬೇಕಂತ ವಿಷಯ ಹೇಳ್ತೀನಿ. ಏನಿಲ್ಲ, ಈ ಅಂಗನವಾಡಿ ಕಾರ್ಯಕರ್ತಗಾಗಿದಲ್ಲ ಗೌರವಧನನ್ನು ಹೆಚ್ಚಿಸಬೇಕು ಅಷ್ಟೇ. ಯಾವ್ದೇ ಕೆಲ್ಸಕ್ಕೆ ಎತ್ತಿ ಹಿಡಿತಾರಲ್ಲ ಅದೇ ತರ ಗೌರವಧನನ್ನು ಎತ್ತಿ ಹಿಡಿಬೇಕಂತ ಅಷ್ಟೇ ಹೇಳೋದು, ಮತ್ತೆ ಏನಿಲ್ಲ.